ಗುರೂಜಿ ನೀವು ತಿಳಿಸ್ಕೊಡ್ತಿದ್ರಿ, ಗುರುಭ್ಯೋ ನಮಃ ಅಂತ ಗುರುಗಳ ಪಾದಾರವಿಂದಕ್ಕೆ ವಂದಿಸಿದ್ರೆ ಸಾಕು ನಮ್ಮ ಪಾಪ ಕರ್ಮಗಳು ಹಾಗೆ ಕಳೆದು ಹೋಗುತ್ತೆ, ಅಂತಹ ದೈವಿ ಪುರುಷ ನಮ್ಮ ಜೊತೆ ಇದ್ದಾರೆ ಅಂತ. ಮಾತುಕತೆ ಮುಂದುವರ್ಸೋಡ್ವೆ? ಖಂಡಿತ. ವೀಕ್ಷಕರೇ, ಇವತ್ತೆಲ್ಲ ಡಬಲ್ ಪ್ರಮೋಷನ್ ಅಪ್ಪ ನಿಮಗೆಲ್ಲ. ಏನು ಗೊತ್ತಾ, ಇಂಥ ಒಂದು ಮಂಗಳವಾರದ ದಿವಸ ನಾವೆಲ್ಲ ಗುರುಮಂಗಳವಾಗಲಿ ಅಂತ ಹೇಳ್ತೀವಿ, ಗುರುಮಂಗಳ ಯೋಗ ಅಂತ ಹೇಳ್ತೀವಿ. ಯಾಕೆ ಗುರುಮಂಗಳ ಯೋಗ ಅಂದರೆ ಗುರುಗಳ ದರ್ಶನ ಮಾಡಿದ್ರೆ ಬಹಳ ಒಳ್ಳೆಯದು. ಅದೇ ಡಬಲ್ ಗುರು ದರ್ಶನ ಮಾಡಿದ್ರೆ ನೋಡಿ, ಇವತ್ತು ಸಾಕ್ಷಾತ್ ಶ್ರೀಧರ ಸ್ವಾಮಿಗಳ ಆರಾಧನೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದ್ದ ಹಾಗೆ ಶ್ರೀಧರ ಸ್ವಾಮಿಗಳು ವರದಹಳ್ಳಿಯಿಂದ ವಿಶೇಷವಾಗಿ ದೈವಾನುಗ್ರಹ ಭಕ್ತಪ್ರಿಯರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ನೀವು ಆ ಮರಾಠ ವಿಶೇಷವಾಗಿರತಕ್ಕಂಥ ಒಂದು ಸಂಘ ಸಂಸ್ಥೆಗಳಿಗೂ ಎಷ್ಟೋ ವಿಚಾರಗಳಲ್ಲಿ ಸಿದ್ಧಿ ಸಾಧನೆ ಮಾಡಿರತಕ್ಕಂಥದ್ದು. ಇವತ್ತು ಪ್ರಾಣಿ ಪಕ್ಷಿ ಮೃಗಗಳಾಗಿರ್ತಕ್ಕಂಥ ಎಷ್ಟೋ ಜೀವಿಗಳು ಅವರು ಪುನರ್ಜನ್ಮದಲ್ಲಿ ಪ್ರಾಣಿಗಳಾಗಿರ್ತಾರೆ. ಆ ಪ್ರಾಣಿಗಳಾಗಿರೋದು ಯಾತಕ್ಕೆ ಅಂದರೆ ಯಾವುದೋ ಒಂದು ಕರ್ಮದಿಂದ ಪ್ರಾಣಿಯಾಗಿರ್ತಾರೆ. ಆದರೆ ಪ್ರಾಣಿಗಳು ಅಯ್ಯೋ ನಾನು ತಪ್ಪು ಮಾಡಿದ್ದೀನಿ ಅಂತ ಕ್ಷಮಾಲೋಚನೆ ಮಾಡಿಕೊಳ್ಳೋದು ಇದೇ ವರದಹಳ್ಳಿ ಸಾಗರದ ಹತ್ರ, ಶಿವಮೊಗ್ಗದ ಜಿಲ್ಲೆಯಲ್ಲಿ ವರದಹಳ್ಳಿ ಕ್ಷೇತ್ರ. ಗಂಗೆಯನ್ನು ಪರಿಪೂರ್ಣ ಅನುಗ್ರಹ ಸಿಗ್ಗಿರೋದು. ಅದಕ್ಕೆ ಸಿದ್ಧಗಂಗೆಯಲ್ಲಿ ಗಂಗೆ ಹೇಗಿದ್ದಾಳೋ ಅಲ್ಲೂ ವಿಶೇಷವಾಗಿ ಗಂಗೆ ಭಗೀರಥನ ತೀರ್ಥದಲ್ಲಿ ಬಂದಿರತಕ್ಕಂಥದ್ದು ಶ್ರೀಧರ ತೀರ್ಥ ಅಂತ ಕರಿತೀವಿ. ಅದಕ್ಕೆ ಇಂಥ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಗುರು ಪಾದಕಾ ಪೂಜೆ ಅಂತ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಇವತ್ತು ಆರಾಧನೆ, ಅವರ ಆರಾಧನೆಗೆ ನಾವು ನಮಸ್ಕರಿಸಬೇಕು. ಇವತ್ತು ಜ್ಞಾನಪೀಠಕ್ಕೆ ಸಿದ್ಧಿಯನ್ನು ಪಡೆದು ಅವರು ಜೀವಾತ್ಮನಾಗಿ ಪರಮಾತ್ಮನ ಪಾದವನ್ನು ಸೇರಿರ್ತಕ್ಕಂಥ ದತ್ತಾತ್ರೇಯ ಅಂಶರು. ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದದಾಯಕ ದಿಗಂಬರ ಮುನಿ ಬಾಲಪಿಶಾಚ ಜ್ಞಾನಸಾಗರ. ಇವತ್ತಿಗೂ ಶ್ರೀಧರ ಸ್ವಾಮಿಗಳು ದಿಗಂಬರಾಗೇ ಇದ್ದಿರತಕ್ಕಂಥ ವಿಚಾರ ಇವತ್ತಿಗೂ ಜೀವಂತವಾಗಿ ಆ ಶ್ರೀದಿ ಅನುಗ್ರಹದಲ್ಲಿ, ಶಿರ್ಡಿ ಸಾಯಿಬಾಬಾನ ಅನುಗ್ರಹದಲ್ಲಿ ಹೇಗಿದ್ದಾರೋ ಅಷ್ಟು ಆಪ್ತರಾಗಿದ್ದರು ಶಿರ್ಡಿ ಸಾಯಿಬಾಬಾಗೆ ವರದಹಳ್ಳಿ ಶ್ರೀಧರ ಸ್ವಾಮಿಗಳು. ಸಂತ ರಾಮದಾಸರ ಶಿಷ್ಯರಾಗಿರ್ತಕ್ಕಂಥವ್ರು. ಶ್ರೀರಾಮ ಜಯರಾಮ, ಜಯ ಜಯ ರಾಮ, ರಾಮ ರಾಮ ಹರೇ ಹರೇ, ರಾಮಕೃಷ್ಣ ಹರೇ ಹರೇ ಅಂಥೇಳಿ ಇದನ್ನೆಲ್ಲ ಬರೆದಿರ್ತಕ್ಕಂಥವರೇ ಶ್ರೀಧರ ಸ್ವಾಮಿಗಳು. ಇಂಥ ಒಂದು ಶ್ರೀಧರ ಸ್ವಾಮಿಗಳ ಪರಿಪೂರ್ಣ ಜನ್ಮ ಅನುಗ್ರಹವನ್ನು ಪಡೆದು ಇವತ್ತು ಗುರು ಸಾರ್ಥಕತೆಯನ್ನು ಪಡೆದು ಗುರು ಮೋಕ್ಷವನ್ನು ಪಡೀತಕ್ಕಂಥ ಗುರುವಾರದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಿದ್ವಿ. ಆದರೆ ಇವತ್ತು ಮಂಗಳವಾರದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಇಬ್ಬರ ಗುರುಗಳು, ಸಿದ್ಧಗಂಗೇಶ್ವರರು, ಅದಾದ ಮೇಲೆ ವರದಹಳ್ಳಿ ಶ್ರೀಧರ ಸ್ವಾಮಿಗಳು. ಈ ಶ್ರೀಧರ ಸ್ವಾಮಿಗಳ ದರ್ಶನವನ್ನು, ಆಶೀರ್ವಾದವನ್ನು ನೀವು ಪಡೀಲೇಬೇಕು. ಹೇಗೆ ಎತ್ತ ಅಂತ ಆ ಜ್ಞಾನಶಕ್ತಿ ನಿಮಗೆ ತುಂಬಲಿ. ಅವರ ಆನಂದ ಪರಮಾನಂದ. ಇವತ್ತಿಗೂ ಭೂತ ಪ್ರೇತ ಪಿಶಾಚಿಗಳು ನಿಕಟನಹಿ ಆವೆ ಅಂತೀವಿ. ಅಂದರೆ ಆಂಜನೇಯನ ಹತ್ರ ಹೋದರೆ ಭೂತ ಪ್ರೇತ ಪಿಶಾಚಿಗಳೆಲ್ಲ ಹತ್ತಿರಕ್ಕೆ ಬರಲ್ಲ. ಆದರೆ ಭೂತ ಪ್ರೇತ ಪಿಶಾಚಿಗಳಾಗಿ ಯಾಕೆ ಅಲಿತಾ ಇದ್ದಾರೆ ಅಂದರೆ ಆತ್ಮಹತ್ಯೆ, ಗೋರಹತ್ಯೆ, ಕೊಲೆ, ದರೋಡೆಯಲ್ಲಿ ಸತ್ತೋಗಿರ್ತಕ್ಕಂಥವ್ರು ಪ್ರೇತವಾಗಿ ಅಲಿತಾ ಇರ್ತಾರೆ. ಅವರಿಗೆ ಅಯ್ಯೋ ಈ ಜನ್ಮ ಸಾಕಪ್ಪ, ನಾನು ಪ್ರೇತವಾಗಿ ಅಲಿಯಕ್ಕೆ ಸಾಧ್ಯವಿಲ್ಲ ಅಂತ ಏಕೈಕವಾಗಿ ಗುರುಗಳಾಗಿ ನಮಸ್ಕಾರ ಮಾಡೋಕ್ಕೆ ಪ್ರೇತಗಳು ಕೂಡ ಇವತ್ತಿಗೂ ಬಂದು ನಮಸ್ಕಾರ ಮಾಡೋದು ವರದಹಳ್ಳಿ ಕ್ಷೇತ್ರದ ಶ್ರೀಧರ ಸ್ವಾಮಿಗಳು. ಯಾಕೆಂದರೆ ಇಲ್ಲಿ ವನದುರ್ಗ ವಾಸವಾಗಿದ್ದಾಳೆ. ದುರ್ಗಾ ಅಂಶದಲ್ಲಿ ಇವರೇ ಸದಾ ಪೂಜೆ ಮಾಡಿರ್ತಕ್ಕಂಥದ್ದು. ಅವರ ವಂಶಸ್ಥರಾಗಿರ್ತಕ್ಕಂಥ ಎಲ್ಲ ಭೂತಗಳು ಬಂದು ಇವತ್ತು ನಮಸ್ಕಾರ ಮಾಡ್ಕೊಂಡು ಹೋಗುತ್ತೆ. ಇವತ್ತಿಗೂ ನಾಯಿಗಳು, ಹಸುಗಳು ಎಷ್ಟು ಚೆನ್ನಾಗಿ ಪೂಜೆ ಮಾಡೋ ಸಮಯದಲ್ಲಿ, ಮಹಾಮಂಗಳಾರತಿ ಮಾಡೋ ಸಮಯದಲ್ಲಿ ಬೌವನ್ನತ್ತೆ ನಾಯಿಗಳು, ಅಂಬಾನತ್ತೆ ಎಲ್ಲ ಹಸುಗಳು, 1, 2, 40-45 ಹಸುಗಳು, 100-200 ಹಸುಗಳು ಎಲ್ಲ, ಅಂದರೆ ಹಾಲು ಕರಿದೇ ಇರೋ ಹಸುಗಳು ಅಂಥದ್ದೊಂದು 100-200 ಇದೆ ಹಸುಗಳು. ಅದೆಲ್ಲ ಬಂದು ಗೊಡ್ಡ ಹಸುಗಳು ಕೂಡ ಇವತ್ತು ಮಂಗಳಾರತಿ ಸಮಯಕ್ಕೆ ಬಂದು ಕೂತ್ಕೋಬೇಕಾದ್ರೆ ಯಾರು ಹೇಳ್ಕೊಟ್ಟಿಲ್ಲ ರೀ ಪ್ರಾಣಿಗಳಿಗೆ. ಅದೇ ಸ್ವತಃ ಹೇಳುತ್ತೆ. ಅಂದರೆ ಮನುಷ್ಯ ಜೀವನ ಆಗಿರ್ತಕ್ಕಂಥ ನಾವುಗಳು ಈ ರೀತಿ ನಿಯತ್ತು ಪಾಠ ಕಲಿದಿದ್ರೆ ಪ್ರಾಣಿಗಳು ಹೇಳಬೇಕಾದ್ರೆ ಜೀವನ ಹಾಗೇ ಇರಬೇಕು. ಅದಕ್ಕೆ ಪ್ರಾಣಿಗಳಿಗಿರೋ ಬುದ್ಧಿ ಮನುಷ್ಯನಿಗಿಲ್ಲ, ನಾಯಿಗಿರೋ ನಿಯತ್ತು ಮನುಷ್ಯನಿಗಿಲ್ಲ ಅನ್ನೋದನ್ನ ಪರಿಪಾಠ ಕಲ್ತ್ಕೋಬೇಕು. ಅದಕ್ಕೆ ಈ ಗುರುಗಳ ದರ್ಶನ ಮಾಡೋಣ. ಇವತ್ತು ಆರಾಧನೆಗೆ ನಾವು ನಮಸ್ಕಾರ ಮಾಡೋಣ. ಬನ್ನಿ ವೀಕ್ಷಕರೇ.